ಅಸ್ಪೃಶ್ಯತೆಯ ಬಗ್ಗೆ ಮಾತಾಡುವಾಗ ಈ ಜನಾಂಗೀಯ ನಿಂದನೆ ಮಾಡೋದು, ತಾರತಮ್ಯ ಮಾಡೋದು, ಜಾತಿಯ ಬಗ್ಗೆ ಮಾತನಾಡುವುದು, ಜಾತಿಯ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯನ್ನು ದೂರ ಇಡೋದು, ಇವೆಲ್ಲ ನಮ್ಮ ಸಮಾಜದ ದೊಡ್ಡ ಪಿಡುಗು, ದೊಡ್ಡ ಶಾಪ. ಅದು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೀವಿ. ಭಾರಿ ವರ್ಷಗಳ ಹಿಂದೆ ನಾವು ಒಂದೇ ಮಾತರಂ ಯುಗ ಸಂಘದ ಒಂದು ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಒಬ್ಬರು ನಮಗೆ ಬೇಕಾದಂತಾರೆ ಬಂಧುಗಳೇ, ನಮ್ಮ ನೆಂಟರಷ್ಟೇ ಮಾತಾಡುವಾಗ ಅವರು ತುಂಬ ಜಾತಿ ಬಗ್ಗೆ ಮಾತಾಡ್ತಾಯಿದ್ರು. ಅವರು ಹಾಗೆ, ಇವರು ಹೀಗೆ, ಅವ್ರನ್ನ ಒಳಗೆ ಸೇರಿಸಬಾರ್ದು, ಅವ್ರನ್ನ ದೇವಸ್ಥಾನದ ಮೆಟ್ಟಿಲು ಹತ್ತಿಸಬಾರ್ದು, ನಾವು ಉತ್ತಮ ಜಾತಿಯವರು, ಅವರು ಕೆಳ ಜಾತಿಯವರು, ಅವ್ರನ್ನ ಒಳಗಡೆ ಬರಲಿಕ್ಕೆ ಬಿಡಬಾರ್ದು ಅಂತ ಪ್ರಬಲವಾದಂಥ ಒಂದು ಚರ್ಚೆಯನ್ನು ನಮ್ಮ ಜೊತೆ ಮಾಡ್ತಾಯಿದ್ರು. ನಾವು ಅವರಿಗೆ ಎಷ್ಟೇ ಕೂರಿಸಿ ಅದು ಮಾನವೀಯ ಮೌಲ್ಯಗಳಿಗೆ ಸರಿದೂಗಲ್ಲ, ಆ ರೀತಿ ಮಾಡಬಾರ್ದು, ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಎಷ್ಟೇ ಹೇಳಿದರೂ ಕೂಡ ಅವರು ಒಂದು ಕೇಳುವಂಥ ಸ್ಥಿತಿಯಲ್ಲಿ ಅವ್ರ ಮನಸ್ಸು ಇನ್ನೂ ಪಕ್ವವಾಗಿರಲಿಲ್ಲ. ತುಂಬ ವಿರೋಧ ಮಾಡ್ತಾಯಿದ್ರು. ಒಮ್ಮೆ ಏನಾಯಿತು, ಆ ವ್ಯಕ್ತಿಗೆ ಒಮ್ಮೆ ಯಾವುದೋ ಕಾರಣಕ್ಕಾಗಿ ಸೀರಿಯಸ್ ಆಗಿಬಿಟ್ರು. ಆರೋಗ್ಯ ವ್ಯತ್ಯಾಸ ಆಯಿತು, ಹಾಸ್ಪಿಟಲೈಸ್ ಆದರು ಅವರು. ಅವರಿಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಬಿತ್ತು. ಅದು AB ನೆಗೆಟಿವ್ ಅಂತ ಕಾಣುತ್ತೆ ಬ್ಲಡ್ ಗ್ರೂಪು. ತುಂಬ ರೇರ್ ಬ್ಲಡ್ ಗ್ರೂಪು. ಇಡೀ ನಮ್ಮ ದೇಶದಲ್ಲಿ ಬರೀ 1.5% ಮಾತ್ರ ಬ್ಲಡ್ ಗ್ರೂಪ್ ಇರೋದು. ಅದು ಸಿಗೋದೇ ಇಲ್ಲ ಇಲ್ಲೂ. ಆದರೆ ಏನೋ ಯಾರೋ ನಮ್ಮ ಒಂದೇ ಮಾತರಂ ಸಂಘದ ಕಾರ್ಯಕರ್ತರು ಕಾಲೋನಿಯಲ್ಲಿ ನಮ್ಮ ಜೊತೆ ಇದ್ದಂಥವ್ರು, ಕೆಲಸ ಮಾಡಿದಂಥವ್ರು, ಅವರು SC ಜನಾಂಗದವರು. ಅವ್ರ ನಮ್ಮ ಜೊತೆ ಭಜನೆಗೆಲ್ಲ ಬರ್ತಾಯಿದ್ರು, ಒಟ್ಟಿಗೆ ಕೂತ್ಕೊಂಡು ಭಜನೆ ಮಾಡ್ತಿದ್ವಿ. ಯಾವುದೋ ಹುಡುಗ ನಮ್ಮದು ಹಿಂದೆ ಒಂದು ಸರಿ ಏನು ಮಾಡಿದ್ವಿ, ನಾವು ಒಂದೇ ಮಾತರಂ ಬ್ಲಡ್ ಗ್ರೂಪಿಂಗ್ ಕ್ಯಾಂಪೇನ್ ಮಾಡಿದ್ವಿ ಭಾರಿ ಹಿಂದೆ. ಅದರ ಒಂದು ಲಿಸ್ಟ್ ಇತ್ತು ನಮ್ಮ ಹತ್ರ. ಸುಮ್ಮನೆ ತೆಗೆದು ನೋಡಿದಾಗ ಅದರಲ್ಲಿ AB ನೆಗೆಟಿವ್ ಬ್ಲಡ್ಡು ಈ SC ಕಾಲೋನಿಯಲ್ಲಿರೋ ಹುಡುಗ ನಮ್ಮ ಸಂಘದ ಕಾರ್ಯಕರ್ತರದಿತ್ತು. ನಾನು ತಕ್ಷಣ ಫೋನ್ ಮಾಡಿ ಅವರಿಗೆ ಕೇಳಿದೆ, ಈ ಥರ ಬ್ಲಡ್ ಗ್ರೂಪ್ ನಿಮ್ದು ಇದೆಯಲ್ಲ, ಬರ್ತೀರಾ, ಕೊಡ್ತೀರಾ, ಅವ್ರಿಗೆ ರಕ್ತದ ಅವಶ್ಯಕತೆ ಇದೆ ಅಂತ. ಯಾಕಂದರೆ ಇವರು ನಮ್ಗೆ ಸಂಪರ್ಕ ಮಾಡಿದರು, ಪ್ರಶಾಂತ್ ಅಣ್ಣ ಈ ರೀತಿ ಬ್ಲಡ್ ಬೇಕು ಅರ್ಜೆಂಟು ಅಂತ. ಸೊ ಆ ಹುಡುಗ, ಸರ್ ಬರ್ತೀನಿ ಸರ್, ನೀವು ಹೇಳಿದ್ರೆ ಬರೋದಕ್ಕಾಗತ್ತಾ ಅಂತ ಹೇಳಿ ಕೂಡಲೇ ಆ ಹುಡುಗ ಬಂದು ರಕ್ತವನ್ನು ಬಂದರು. ಹಾಸ್ಪಿಟ್ಲಿಗೆ ಬಂದಾಗ ನಾನು ಅವರಿಗೆ ಕೇಳಿದ್ವಿ, ಈ ಥರ ನೋಡಿ, ಅವರು ನೀವು ಈ ಜಾತಿ ಬಗ್ಗೆ ಹೆಚ್ಚು ಮಾತಾಡ್ತೀರಾ ಅಥವಾ ನೀವು ಇಷ್ಟಪಡೋದಿಲ್ಲ ಅವ್ರನ್ನ ಒಳಗೆ ಸೇರಿಸಲಿಕ್ಕೆ ಮಾಡಲಿಕ್ಕೆ, ಈ ಸಂದರ್ಭದಲ್ಲಿ ಅವರ ರಕ್ತ ನಿಮಗೆ ಹೊಂದುತ್ತಾ, ತಗೋಬೋದಾ, ಏನು ಅಂತ ಕೇಳ್ಕೋಬೇಕಲ್ಲ. ಯಾಕಂದರೆ ಅವರು ಅಷ್ಟೊಂದು ಜಾತಿಯ ಬಗ್ಗೆ ಮಾತಾಡಿ ಅವ್ರನ್ನ ಹೇಟ್ ಮಾಡುವಾಗ ಅವರ ರಕ್ತ ಅವ್ರ ಒಳಗೆ ಬರಬಾರ್ದು ಜನ ಅಂದಾಗ, ಅವ್ರ ರಕ್ತ ಅವ್ರ ದೇಹದ ಒಳಗಡೆ, ಮನೆ ಒಳಗೇ ಬರಬಾರ್ದು ಜನ ಅಂದರೆ ಅವರ ರಕ್ತ ದೇಹದ ಒಳಗೆ ಹೇಗೆ ಹೋಗುತ್ತೆ, ಅದನ್ನು ಅವ್ರು ಒಪ್ಕೋಬೇಕಲ್ಲ. ಅದಕ್ಕೆ ನಾವು ಅವ್ರಿಗೆ ಕೇಳಿದ್ವಿ. ಒಂದು ಕುತೂಹಲ ಕೂಡ ಇತ್ತು ನನಗೆ, ಆದರೆ ಒಂದು ಕೇಳಿದ್ವಿ, ಈ ಥರ ಪ್ರಸ್ತಾಪ ಮಾಡಿದ್ವಿ. ಆಗ ಅವರು, ಅಯ್ಯೋ ಒಂದು ಸರಿ ಬದುಕಿದ್ರೆ ಸಾಕು ಮಾರರೆ, ಯಾವುದೋ ಒಂದು ರಕ್ತ, ಅದು SCನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಹಿಂದೂನೋ ಯಾರು ಬೇಕಾರಾಗಲಿ, ಒಟ್ಟರೆ ಬದುಕಿದ್ರೆ ಸಾಕು ಅಂತ ಅವರು ಹೇಳಿದರು. ಆವಾಗ ಆಯ್ತಪ್ಪ ರಕ್ತ ಕೊಡಿ ಅಂತ ಹೇಳಿ ರಕ್ತ ಎಲ್ಲ ಕೊಟ್ಟರು. ಅವರು ಬದುಕಿದ್ರು, ಉಳ್ಕೊಂಡ್ರು. ಎಲ್ಲ ಆದ ನಂತರ ಸ್ವಲ್ಪ ಹಾಸ್ಪಿಟ್ಲಿಂದ ಬಂದ ನಂತರ ಅವರು ನಮ್ಮನ್ನು ಕರೆದು ಹೇಳಿದರು, ನಮ್ಮ ತಪ್ಪು ತಿಳುವಳಿಕೆ ನನ್ನಿಂದ ತುಂಬ ಆಗಿಬಿಟ್ಟಿದೆ, ಎಂಥ ಅಜ್ಞಾನದಲ್ಲಿ ನಾನಿದ್ದೆ ನೋಡಿ, ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳಲಿಕ್ಕೆ ಆ ಒಂದು ಕಾಲನಿಲಿರತಕ್ಕಂಥ ಹುಡುಗ ಕಾರಣ. ನಾನು ಅಜ್ಞಾನದಲ್ಲಿ ತುಂಬ ತಪ್ಪಾಗಿ ನಡ್ಕೊಂಡಿದ್ದೀನಿ ಜೀವನದಲ್ಲಿ. ಇವತ್ತು ಕೂಡ ನಾವು ಜಾತಿಯನ್ನು ಮಾಡಬಾರ್ದು, ಅಥವಾ ಈ ರೀತಿಯಾಗಿ ಅಸ್ಪೃಶ್ಯತೆ ಅಂತ ಹೇಳಿ ದೂರ ನಿಲ್ಲಿಸೋದು, ಒಳಗೆ ಕರಿದಲ್ಲಿರೋದು ಮಾಡಬಾರ್ದು. ನೋಡಿ, ಅವನ ರಕ್ತ ನನ್ನ ದೇಹದಲ್ಲೇ ಇದೆ. ಈಗ ಅವನು ನಮ್ಮ ಮನೆಯೊಳಗೆ ಕರಿತಿರಲಿಲ್ಲ ಅವರನ್ನು, ಈಗ ನನ್ನ ದೇಹದ ಒಳಗೆ ಅವನು ಬಂದುಬಿಟ್ಟಿದ್ದಾನೆ. ಅವನು ರಕ್ತ ಕೊಟ್ಟಿದ್ದರಿಂದ ನನ್ನ ಮನಸ್ಸಿನ ಒಳಗಡೆ ಅವನು ಬಂದಿದ್ದಾನೆ. ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಆಂದೋಲನ ಮಾಡ್ತೀನಿ. ಯಾವತ್ತೂ ಕೂಡ ಅಸ್ಪೃಶ್ಯತೆ ಅಂದರೆ ಜಾತಿಯಿಂದ ಬರೋದಲ್ಲ. ನೋಡಿ, ನಾವು ಹೇಳ್ತಾ ಇದ್ವಿ, ಹೂ ಇಸ್ ಅನ್ಟಚಬಲ್ ಅಂದರೆ ಯಾರು ದೈಹಿಕವಾಗಿ ಮಾನಸಿಕವಾಗಿ ಅಶುದ್ಧನೋ ಅವನೇ ಅಸ್ಪೃಶ್ಯ. ಅವನು ಯಾವ ಜಾತಿ ಬೇಕಾರಾಗಿರಲಿ. ಯಾರು ದೈಹಿಕವಾಗಿ ಮಾನಸಿಕವಾಗಿ ಶುದ್ಧನೋ ಅವನೇ ಮಡಿವಂತ, ಅಷ್ಟೇ. ಅದರಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಅವನ ಆಚಾರ ವಿಚಾರದಿಂದ ಅವನ ಸ್ಪೃಶ್ಯನಾಗ್ತಾನೆ.
ಅವನ ಶುದ್ಧವಾದ ನಡವಳಿಕೆ, ಶುದ್ಧವಾದ ಮನಸ್ಸು, ಶುದ್ಧವಾದ ಬುದ್ಧಿಯನ್ನು ಹೊಂದಿ ಅವನೇ ಮಡಿವಂತಾಗ್ತಾನೆ. ಅದೆಲ್ಲ ಹೇಳಿದ ನಂತರ ಅವರು ಒಪ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೇಳಿದಂಥ ಸಂದರ್ಭ ಒಂದು ನೆನಪಾಗುತ್ತೆ. ಆ ಸಂದರ್ಭವನ್ನು ಇಲ್ಲಿ ನಿಮಗೆ ನೆನಪು ಮಾಡಿಕೊಟ್ಟಿದ್ದಷ್ಟೇ.